ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಕಟಕ ರಾಶಿ ಹಾಗೆ ಮೀನ ರಾಶಿ ಮತ್ತು ಕನ್ಯಾ ರಾಶಿ ಈ ಮೂರು ರಾಶಿಯ ಮಾರ್ಚ್ ಮಾಸ ಭವಿಷ್ಯ 2025ರ ಬಗ್ಗೆ ಪೂರ್ತಿಯಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ಕಟಕ ರಾಶಿಯ ಬಗ್ಗೆ ಮಾರ್ಚ್ 2025ರ ಪೂರ್ತಿಯಾದ ಮಾಸ ಭವಿಷ್ಯವನ್ನ ತಿಳಿಯೋಣ. ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಹಣ ಲಾಭವಾಗುವುದು ಹೆಚ್ಚಾಗಿ ಕಂಡುಬರುತ್ತಿದೆ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಕೂಡ ಬರುವುದಿಲ್ಲ. ಹಾಗೆ ಇದ್ದಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ. ನೀವು ಮಾಡಿರ್ತಕ್ಕಂತಹ ಎಲ್ಲ ಯೋಜನೆಗಳು ಕೂಡ ಫಲ ಕೊಡುತ್ತವೆ. ಅಷ್ಟಮ ಶನಿಯಿಂದ ಸಂಪೂರ್ಣವಾಗಿ ನಿಮಗೆ ಬಿಡುಗಡೆ ದೊರೆಯುತ್ತದೆ. ನೀವು ಸಂಕಟಗಳಿಂದ ಹೊರಬರುತ್ತೀರಿ. ಈಗಾಗಲೇ ನಿಮಗೆ ಶುಭ ಸೂಚನೆ ದೊರೆಯುತ್ತಿದೆ ಈ ಒಂದು ತಿಂಗಳಲ್ಲಿ. ಹಾಗೆ ಈ ಒಂದು ತಿಂಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ನೆಮ್ಮದಿದಾಯಕವಾಗಿ ಆನಂದದಾಯಕವಾಗಿ ಇರುತ್ತೀರಿ. ನಿಮ್ಮ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಚಾಲನೆ ಪಡೆದುಕೊಳ್ಳುತ್ತವೆ. ಹಾಗೆಯೇ ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನದಾಗಿ ಆದಾಯವನ್ನು ಕೂಡ ಗಳಿಸುತ್ತೀರಿ. ಹೆಚ್ಚಿನ ಮಟ್ಟದಲ್ಲಿ ಧನಲಾಭವಾಗುತ್ತದೆ. ಮುಖ್ಯವಾಗಿ ಈ ತಿಂಗಳು ನೀವು ಮಹಾನ್ ಕಂಟಕದಿಂದ ಕೂಡ ಹೊರಬರುತ್ತೀರಿ. ಈ 2.5 ವರ್ಷಗಳಿಂದ ನೀವು ಬಹಳ ನಷ್ಟಗಳನ್ನು ಅನುಭವಿಸಿರುತ್ತೀರಿ. ಈಗ ಆ ಎಲ್ಲಾ ನಷ್ಟಗಳು ಕಳೆದು ನಿಮಗೆ ಸುಖದ ಕಾಲಗಳು ಆರಂಭವಾಗುತ್ತವೆ. ಇನ್ನು ಹೆಚ್ಚಿನದಾಯಕವಾಗಿ ನೀವು ಆದಾಯವನ್ನು ಗಳಿಸಬೇಕು ಅಥವಾ ಇನ್ನಷ್ಟು ನೆಮ್ಮದಿಯನ್ನು ಗಳಿಸಬೇಕು ಎನ್ನುವುದಾದರೆ ನೀವು ಕರಂಗಾಲಿ ಮಾಲೆಯನ್ನು ಧರಿಸುವುದು ಉತ್ತಮ. ಇನ್ನು ಎರಡನೆಯಾಗಿ ಮೀನ ರಾಶಿ. ಈ ಒಂದು ರಾಶಿಯ ಬಗ್ಗೆ ಈ ಒಂದು ತಿಂಗಳು ಯಾವ ಕೆಲಸ ಕಾರ್ಯಗಳಲ್ಲಿ ಉತ್ತಮ, ಯಾವ ಒಂದು ಅಡೆತಡೆ ಕಂಡು ಬರುತ್ತದೆ ಎಲ್ಲವನ್ನು ಕೂಡ ತಿಳಿಯೋಣ. ಮೀನ ರಾಶಿ 2025 ಮಾರ್ಚ್ ಈ ಒಂದು ತಿಂಗಳಲ್ಲಿ ನೀವು ಈಗ ಸಾಡೆ ಸಾತಿಯ ಮೊದಲ ಭಾಗದಲ್ಲಿದ್ದು ನೀವು ಬಹಳ ಕಷ್ಟ ನಷ್ಟವನ್ನು ಅನುಭವಿಸಲಿದ್ದೀರಿ. ಗುರುಬಲವು ಈಗ ಸದ್ಯಕ್ಕೆ ಇರುವುದಿಲ್ಲ. ಈಗ 3ನೇ ಮನೆಯಲ್ಲಿ ಇರುವ ಗುರು ಅಲ್ಪ ಭಾಗ್ಯಗಳನ್ನು ಕೊಡುತ್ತಾನೆ. ಇನ್ನು ಕೌಟುಂಬಿಕ ವಿಷಯಕ್ಕೆ ಬಂದರೆ ಜೀವನ, ವಿದ್ಯಾಭ್ಯಾಸ, ಹಣಕಾಸು ಸ್ಥಿತಿ ಎಲ್ಲವೂ ಕೊಂಚ ಕಷ್ಟಕರವಾಗಿರುತ್ತದೆ. ಈ ತಿಂಗಳು ಕೊನೆಯಲ್ಲಿ ಶನಿಯು ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡುತ್ತಾನೆ. ಅಲ್ಲಿಗೆ ನಿಮಗಿರುವಂತಹ ಸಾಡೆ ಸಾತಿಯ ಮೊದಲ ಭಾಗ ಮುಗಿಯುತ್ತದೆ. ಈಗ ಬಹಳಷ್ಟು ಹಣಕಾಸಿನ ಖರ್ಚುಗಳು ಆಗಿವೆ. ಅದು ಕೊಂಚ ಹಿಡಿತಕ್ಕೆ ಬರುತ್ತದೆ. ಮುಂದೆ ಕೇತು ಮತ್ತು 6ನೇ ಮನೆಯ ಪ್ರವೇಶವಾದಾಗ ನಿಮಗೆ ಹಣಕಾಸಿನ ಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಿಸುತ್ತದೆ. ಈ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಬಂದಲ್ಲಿ ಕರುಂಗಾಲಿ ಮಾಲೆ ಅಥವಾ ದೇವದಾರು ಮಾಲೆಯನ್ನು ಧರಿಸುವುದು ಉತ್ತಮ. ನಿಮಗೇನಾದರೂ ಕರುಂಗಾಲಿ ಮಾಲೆ ಅಥವಾ ದೇವದಾರು ಮಾಲೆ ಬೇಕು ಎನ್ನುವುದಾದರೆ ನಮ್ಮಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಮ ಹೆಸರಿನ ಮೂಲಕನೇ ಪೂಜೆ ಸಂಕಲ್ಪನ ಮಾಡಿ ನಾವು ನಿಮಗೆ ಕಳುಹಿಸಿಕೊಡುತ್ತೇವೆ. ಕರುಂಗಾಲಿ ಮಾಲೆ ಅಥವಾ ದೇವದಾರು ಮಾಲೆ ಬೇಕು ಎನ್ನುವುದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರಾಶಿಯನ್ನ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಕೂಡ ನಿಮಗಿರ್ತಕ್ಕಂತಹ ಹಣಕಾಸಿನ ತೊಂದರೆಯಿಂದ ಹೊರಬರಬಹುದು. ಹಾಗೆಯೇ ಇನ್ನು ಮುಂದಿನ ವಿಚಾರಕ್ಕೆ ಬರುವುದಾದರೆ ಶುಕ್ರ ಹಾಗೂ ಬುಧ ಇಬ್ಬರು ಕೂಡ ನಿಮ್ಮ ರಾಶಿಯಲ್ಲಿ ಇರುತ್ತಾರೆ. ಹಾಗಾಗಿ ಕೆಲವು ಶುಭ ಸಂಗತಿಗಳನ್ನು ಕೂಡ ನೀವು ಸಂತೋಷದಿಂದ ಕೇಳಬಹುದು. ಏನೇ ಆದರೂ ಯಾವುದೇ ಕೆಲಸ ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡಿ ಮಾಡುವುದು ಉತ್ತಮ. ಉತ್ತಮದಾಯಕವಾಗಿರುವಂತಹ ಗೆಳೆಯರ ಒಂದು ಅನುಭವವನ್ನು ಕೇಳಿಕೊಂಡು ನೀವು ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗುವುದು ಅತ್ಯುತ್ತಮ ಎಂದು ಹೇಳಬಹುದು. ಇನ್ನು ಮುಂದಿನ ರಾಶಿಗೆ ಬರುವುದಾದರೆ ಕನ್ಯಾ ರಾಶಿ ಮಾರ್ಚ್ ತಿಂಗಳು 2025ರ ಪೂರ್ತಿ ವಿಷಯ ಏನಪ್ಪಾ ಅನ್ನೋದಾದ್ರೆ ಈಗ ನಿಮಗೆ ಗುರುಬಲ ಹಾಗೂ ಶನಿ ಬಲವು ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಯನ್ನು ನೀವು ಕಾಣಬಹುದು. ಸ್ವಲ್ಪ ದಿನಗಳು ಕಳೆಯುತ್ತಿದ್ದಂತೆ ನಿಮಗೆ ಶನಿಯ ಕಾಟ ಕಡಿಮೆಯಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ರಾಹು 6ನೇ ಮನೆಗೆ ಬಂದು ಕೇತು ನಿಮ್ಮ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಪ್ರವೇಶವನ್ನು ನೀಡುತ್ತಾರೆ. ಆದರೂ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತದೆ ಈ ಒಂದು ತಿಂಗಳಲ್ಲಿ. ಈ ತಿಂಗಳು ಆಗಾಗ ನಿಮ್ಮ ಒಂದು ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತಿರುತ್ತದೆ. ತಲೆನೋವು, ಶೀತ, ಜ್ವರ ಹಾಗೆಯೇ ಕಣ್ಣಿನ ಒಂದು ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ ರೀತಿಯಾದಂತಹ ತೊಂದರೆಗಳು ಆರೋಗ್ಯದಲ್ಲಿ ಕಂಡು ಬಂದಾಗ ನೀವು 7 ಚಕ್ರದ ಬ್ರಾಸ್ಲೆಟ್ ಅನ್ನು ಧರಿಸುವುದು ಉತ್ತಮ. ಇದನ್ನು ಧರಿಸುವುದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಅನುಕೂಲವಾಗುತ್ತದೆ. ಹಾಗೆಯೇ ಕಣ್ಣಿನ ಒಂದು ಟೈಗರ್ ಐ ಬ್ರಾಸ್ಲೆಟ್ ಅಥವಾ ಮಾಲೆಯನ್ನು ಧರಿಸುವುದರಿಂದ ನಿಮಗೆ ಕಣ್ಣಿನ ದೂರದೃಷ್ಟಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದು ಕೂಡ ದೂರವಾಗುತ್ತದೆ. 7 ಚಕ್ರದ ಬ್ರಾಸ್ಲೆಟ್ ಅಥವಾ ಟೈಗರ್ ಐ ಮಾಲಾ ಬ್ರಾಸ್ಲೆಟ್ ಈ 3 ವಸ್ತುಗಳು ನಮ್ಮಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತವೆ. ನಿಮ್ಮ ಹೆಸರಿನ ಮೂಲಕನೇ ಗುರುಮುಖಿನ ಪೂಜೆ ಸಂಕಲ್ಪನ ಮಾಡಿ ನಾವು ನಿಮಗೆ ಕಳುಹಿಸಿಕೊಡುತ್ತೇವೆ. ನಿಮಗೇನಾದರೂ ಈ ಒಂದು ಬ್ರಾಸ್ಲೆಟ್ ಅಥವಾ ಮಾಲೆಗಳು ಬೇಕು ಎನ್ನುವುದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರಾಶಿಯನ್ನು ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ.
ಇನ್ನು ಮುಂದಿನ ವಿಚಾರಕ್ಕೆ ಬರುವುದಾದರೆ ಆಗಾಗ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಕಂಡುಬರುತ್ತದೆ. ಹಾಗೆಯೇ ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ ತಲ್ಲಣಗಳು ಎದುರಾಗಬಹುದು. 14ರ ನಂತರ ಸೂರ್ಯ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ರಾಶಿಯನ್ನು ವೀಕ್ಷಿಸುವುದರಿಂದ ಸೂರ್ಯನು ಪ್ರವೇಶ ಮಾಡುವುದರಿಂದ ನಿಮಗೆ ಕೋಪ ಹೆಚ್ಚಾಗಿ ಕಂಡುಬರುತ್ತದೆ. ಜಾಗೃತೆಯಿಂದ ಇರಿ. ಆಗಾಗ ನೀವು ದೇವಾಲಯಗಳಿಗೆ ಭೇಟಿ ನೀಡುವುದು ಉತ್ತಮ. ಹಾಗೆಯೇ ನಮ್ಮಲ್ಲಿ ಮೀನ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ ಈ 3 ರಾಶಿಗಳಿಗಾಗಿ ಎಲ್ಲಾ ತೊಂದರೆಗಳಿಂದ ನೀವು ಹೊರಬರಬೇಕೆಂದು ಈ ಒಂದು ಬ್ರಾಸ್ಲೆಟ್, ಈ ಒಂದು ರಾಶಿಗಳ ಬ್ರಾಸ್ಲೆಟ್ ಗಳನ್ನು ನಾವು ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೊಡುತ್ತಿದ್ದೇವೆ. ಇದರಿಂದ ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದು. ಹಾಗೆ ಇದನ್ನ ನಿಮ್ಮ ಹೆಸರಿನ ಮೂಲಕನೇ ಗುರುಮುಖಿನ ಪೂಜೆ ಸಂಕಲ್ಪನ ಮಾಡಿ ನಾವು ನಿಮಗೆ ಕಳುಹಿಸಿಕೊಡುತ್ತೇವೆ. ಈ ಒಂದು ನಿಮ್ಮ ರಾಶಿಯ ಬ್ರಾಸ್ಲೆಟ್ಗಳು ಬೇಕು ಎನ್ನುವುದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರಾಶಿಯನ್ನ ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ ನೀವು ಕೂಡ ನಿಮಗಿರುವಂತಹ ಕಷ್ಟಗಳಿಂದ ದೂರ ಬರಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.